ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮಸ್ಕಾರ ಗುರುಗಳೇ. ಗುರುಗಳೇ, ಈಗಾಗಲೇ ನಾವು ಗುಲಗಂಜಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ವೀಕ್ಷಕರಿಗೆಲ್ಲ ತಿಳಿಸಿದ್ದೀವಿ. ಹಾಗೆ ಇವತ್ತು ಬಿಳಿ ಗುಲಗಂಜಿ ಬಗ್ಗೆ ಹೇಳ್ಕೊಡಿ. ಬಿಳಿ ಗುಲಗಂಜಿ ಧನಾಕರ್ಷಣೆಗೆ ಉತ್ತಮ ಅಂತ ಹೇಳ್ಬೋದು. ಇನ್ನು ಲಕ್ಷ್ಮಿ ಆಕರ್ಷಣೆ ಇದೆಲ್ಲ ಹೀಗೆ ಬರುತ್ತೆ. ಇನ್ನು ಜನಾಕರ್ಷಣೆ ಕೂಡ ಇದರಿಂದ ಆಗುತ್ತೆ. ಇದ್ರದ್ದು ಬೇರು ಕಾಂಡ ಆಗಲಿ ಪ್ರತಿಯೊಂದು ಉಪಯೋಗಕ್ಕೆ ಬರುತ್ತೆ. ಇದು ಯಾವುದಕ್ಕೆಲ್ಲ ಉಪಯೋಗ ಬರುತ್ತೆ ಅಂತ ಇನ್ನೂ ಸಾಕಷ್ಟು ಮಾಹಿತಿ ಕೊಡಿ ಗುರುಗಳೇ. ಓಂ ಶಾಂತಿ. ವೀಕ್ಷಕರೇ, ಭಕ್ತರ ಅಭಿಮಾನಿಗಳೇ, ಗುಲಗಂಜಿಗಳ ಕಲ್ಲರ್ ಬೇರೆ ಬೇರೆ ಕಲ್ಲರ್ ಇರುತ್ತೆ. ಯಾವ್ಯಾವ ಕಲ್ಲರ್ ಗುಲಗಂಜಿ, ಅದಕ್ಕೇನೇನು ಶಕ್ತಿ ಇರುತ್ತೆ ಅನ್ನೋದನ್ನು ಕೇಳ್ತಿದ್ದಾರೆ. ಇದು ನಿಮ್ಮಲ್ಲೂ ಸಹ ಇರ್ತಕ್ಕಂಥ ಒಂದು ಸಂದೇಹ. ಕೆಲವ್ರಿಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಿರುತ್ತೆ ನಿಮ್ಮಲ್ಲಿ, ಇನ್ನು ಕೆಲವರಿಗೆ ನಿಮ್ಮಲ್ಲಿ ಗೊತ್ತಿರಲ್ಲ. ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂದರೆ ಈಗಾಗಲೇ ಭಾಗ 1, ಗುಲಗಂಜಿ ಭಾಗ 1, ಹಾಗೆ ಗುಲಗಂಜಿ ಭಾಗ 2 ಕೂಡ ಅಪ್ಲೋಡ್ ಮಾಡಲಾಗಿದೆ. ಅದರಲ್ಲಿ ವೈದ್ಯಕೀಯವಾಗಿ ಗುಲಗಂಜಿಗಳು ಯಾವ ರೀತಿ ಕೆಲಸ ಮಾಡ್ತವೆ, ಆಧ್ಯಾತ್ಮಿಕವಾಗಿ ಅವುಗಳನ್ನು ನಾವು ಹೇಗೆ ಬಳಸ್ಕೋಬೋದು ಅನ್ನೋದು ಮಾತ್ರ ಹೇಳಿದ್ದೀನಿ. ಆದರೆ ಈ ಒಂದು ಗುಲಗಂಜಿ ಈ ಒಂದು ಭಾಗದಲ್ಲಿ 3ನೇ ಭಾಗ ಇರುತ್ತಿದ್ದು. ಇದರಲ್ಲಿ ನಾವೀಗ ಬಿಳಿಯ ಬಣ್ಣದ ಬಿಳಿಯ ಬಣ್ಣದ ಗುಲಗಂಜಿ, ವೈಟ್ ಕಲರ್ ಇರುತ್ತಲ್ಲ, ಬಿಳಿ ಬಣ್ಣ ಕಲರ್, ಅದ್ರ ಬಗ್ಗೆ ಈಗ ನೋಡಿ. ಬಿಳಿ ಬಣ್ಣ ಅಂದರೆ ಶ್ವೇತವರ್ಣ. ಶ್ವೇತವರ್ಣ ಅಂದರೆ ಏನು? ಬಿಳಿ ಬಣ್ಣ. ಬಿಳಿ ಬಣ್ಣ ಯಾವಾಗಲೂ ಜ್ಞಾನ ಸೂರ್ಯ. ಜ್ಞಾನ ಸೂರ್ಯ ಅಂದರೆ ಗೊತ್ತಲ್ಲ, ಭಗವಂತ ಸೂರ್ಯ ಭಗವಾನ್ಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಏನಂತ ಮಾಡ್ತೀವಿ? ಸಪ್ತಾಶ್ವರತಮಾರೋಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಶ್ವೇತಪದ್ಮಧರಂ ಅಂದರೆ ಬಿಳಿ ಬಣ್ಣ. ಶ್ವೇತ ಅಂದರೆ ಬಿಳಿ ಬಣ್ಣದ ಹೂವು ಹಿಡ್ಕೊಂಡಿರೋನು ಕೈಯಲ್ಲಿ ಅಂತ. ಸಪ್ತಾಶ್ವರಥ ಅಂದರೆ 7 ಕುದುರೆಗಳನ್ನು ರಥಗೆ ಕಟ್ಕೊಂಡು ಆ ರಥದಲ್ಲಿ ಹೇರಿ ಬರ್ತಕ್ಕಂಥವನು. ಈ ರೀತಿ ಆ ಒಂದು ಪ್ರಾರ್ಥನೆ ಇರುತ್ತೆ. ಇಲ್ಲಿ ಯಾಕೆ ಹೇಳಿದೆ ಅಂದರೆ, ಶ್ವೇತ ಪದ್ಮ ಅಂದರೆ ಬಿಳಿಯ ಬಣ್ಣದ ಹೂವು, ಕಮಲ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಯಾರು? ಸೂರ್ಯ ಭಗವಾನ. ಅಂದರೆ ಜಗತ್ತಿಗೆ ಬೆಳಕು ಕೊಡೋನು. ಅಷ್ಟೇ ಅಲ್ಲ, ಜ್ಞಾನ ಸೂರ್ಯ. ಗುರುವು ಯಾರಿಗೆ ಗುರುವು? ಹನುಮಂತ ದೇವರಿಗೆ ಗುರುವು ಸೂರ್ಯ ಭಗವಾನ ಅಲ್ವಾ? ಹೌದಾ ಇಲ್ವ? ಹಾಗೆ ತಾರಾಮಾತ ಗುರುದೇವ್ ಬೃಹಸ್ಪತಿ ಅಂತೀವಿ. ದೇವತೆಗಳಿಗೆ ವಿದ್ಯೆ ಕೊಡೋದು ಯಾರು? ಗುರು. ದೊಡ್ಡ ಗುರುಸ್ಥಾನ ಅಂದರೆ ತುಂಬ ದೊಡ್ಡದಾಗಿರುತ್ತೆ. ನಮಗೆಲ್ಲ ಜ್ಞಾನ ಬೇಕಲ್ಲ, ಅದಕ್ಕೆ ಕೊಡೋರು ಯಾರು? ಬೃಹಸ್ಪತಿ. ದೇವತೆಗಳಿಗೆ ಎಲ್ಲ ಕೊಡ್ತಾನೆ. ಹಾಗೆ ಮನುಷ್ಯರ ಮೇಲೆ ಆ ಗುರುಗ್ರಹದ ಪರಿಣಾಮ ಬೀರುತ್ತೆ. ಅಂಥ ಗುರುವನ್ನು ನಾವು ಹೊಲಿಸ್ಕೊಬಿಟ್ರೆ, ಆ ಸೂರ್ಯ ಭಗವಾನನ್ನು ನಾವು ಹೊಲಿಸ್ಕೊಬಿಟ್ರೆ ನಮಗೆ ಎಂಥ ಒಂದು ಶಕ್ತಿ ಸಾಮರ್ಥ್ಯ ಲಭಿಸುತ್ತೆ, ಎಷ್ಟೆಲ್ಲ ಜ್ಞಾನ ಬರುತ್ತೆ ನಮಗೆ. ಆ ಜ್ಞಾನದಿಂದ ಏನೆಲ್ಲ ನಾವು ವ್ಯವಹಾರ ಮಾಡ್ಬೋದು. ವ್ಯವಹಾರಗಳು, ದಿನನಿತ್ಯದ ವ್ಯವಹಾರ, ವಹಿವಾಟು, ವ್ಯಾಪಾರ ಅಂತಿರಲ್ಲ, ಈ ಸಮಾಜದಲ್ಲಿ ನಮಗೊಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಹಾಗೆ ನಮ್ಮ ದಾರಿದ್ರ್ಯ ಕಳೀತೆ, ಅಷ್ಟೈಶ್ವರ್ಯ ಲಭಿಸುತ್ತೆ ಅಲ್ವಾ? ಆದರೆ ಇದು ಪಡ್ಕೊಳ್ಳೋಕ್ಕೆ ನಾವು ಧ್ಯಾನ ಮಾಡ್ತೀವಿ, ಜಪ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಹೋಮ ಮಾಡ್ತೀವಿ, ಯಾಗ ಯಜ್ಞ ಇವೆಲ್ಲ ಅಭಿಷೇಕ ಎಲ್ಲ ದೇವಸ್ಥಾನಗಳಲ್ಲೆಲ್ಲ ಮಾಡ್ತೀವಿ. ದೇವಸ್ಥಾನಗಳಲ್ಲಿರೋ ಅರ್ಚಕರು ಪೂಜಾರಿಗಳಿರ್ತಾರೆ, ಅವ್ರ ಕಾಲಿಗೆ ಬೀಳ್ತೀರೋ, ಅವ್ರಿಗೆ ದಕ್ಷಿಣ ಕೊಡ್ತೀರೋ, ನೀವು ಏನು ಮಾಡ್ತೀರೋ ಒಟ್ಟಿನಲ್ಲಿ ನೀವೆಲ್ಲ ಪುಣ್ಯಕರ್ಮಗಳು ಮಾಡ್ತೀರ. ಆದರೂ ದಾರಿದ್ರ್ಯ ಇರ್ತದೆ, ರೋಗ ಇರ್ತದೆ, ಕಷ್ಟಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಗೊಂದಲಗಳಿರುತ್ತೆ, ಶತ್ರುಶಕ್ತಿ ಭಯ ಇರುತ್ತೆ. ಆದರೆ ನಾವು ಕೇವಲ ಪೂಜೆ ಮಾಡ್ತೀವಿ, ಕೇವಲ ಆಶೀರ್ವಾದ ಪಡಿತೀವಿ, ಕೇವಲ ಇನ್ನೆಲ್ಲೋ
ತೀರ್ಥಯಾತ್ರೆ ಹೋಗಿ ಬರ್ತೀವಿ, ಇನ್ನೆಲ್ಲೋ ಯಾರೋ ಒಬ್ಬರು ನಮಗೆ ತಾಯ್ತ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ, ಅದನ್ನು ಹಾಕ್ಕೊಳ್ತೀರಿ, ಸಮಸ್ಯೆ ಬಗೆಯಿರುತ್ತೆ, ಈ ರೀತಿ ಒಂದು ಭರವಸೆ ಇಟ್ಕೊಳ್ತೀವಿ ನಾವು. ಆದರೆ ಅಷ್ಟಕ್ಕೆ ಮುಗಿಯುತ್ತಾ, ಎಲ್ಲವೂ ಸರಿ ಹೋಗುತ್ತಾ ಸಮಸ್ಯೆಗಳು ಅಂತ ನೋಡಿದಾಗ ಸಮಸ್ಯೆಗಳು ಹಾಗೆ ಉಳ್ಕೊಳ್ತವೆ. ಸಾಕಷ್ಟು ಸಮಸ್ಯೆಗಳು ಹಂಗೆ ಇರುತ್ತೆ, ಏನೂ ತೃಪ್ತಿ ಆಗಲ್ಲ ನಮಗೆ, ಮನಸ್ಸು ಬೇಜಾರಾಗ್ತಾ ಇರುತ್ತೆ. ಆ ಕೆಲಸ ಆಗಲಿಲ್ಲ, ಈ ಕೆಲಸ ಆಗಲಿಲ್ಲ, ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಅಲ್ಲಿ ಗುರುಗಳಿಗೆ ಇಷ್ಟು ದುಡ್ಡು ಕೊಟ್ಟೆ, ಇಲ್ಲಿ ಸ್ವಾಮೀಜಿಗಳಿಗೆ ಇಷ್ಟು ದುಡ್ಡು ಕೊಟ್ಟೆ, ಇನ್ನೆಲ್ಲೋ ಮಂತ್ರವಾದಿಗೆ ಅಷ್ಟು ಕೊಟ್ಟೆ, ಟೈಮ್ ಎಷ್ಟು, ಪೆಟ್ರೋಲ್ ಎಷ್ಟು, ಕಾರುಗಳಿಗೆ, ಗಾಡಿಗಳಿಗೆ, ಟೂ ವೀಲರ್ಗಳಿಗೆ, ಬಸ್ಸುಗಳಿಗೆ ಎಲ್ಲ ದುಡ್ಡು ವೇಸ್ಟು ಅಲ್ವ. ಸಮಸ್ಯೆಗಳು ಹಂಗೆ ಇರುತ್ತೆ, ಬಗೆಹರಿಲ್ಲ. ಅದಕ್ಕೆ ಬಹಳ ಸುಲಭವಾದ ಒಂದು ಉಪಾಯನೂ ಇರುತ್ತೆ. ಅದೇನಪ್ಪ ಅಂದರೆ, ಉಪಾಯ ಅಂದರೆ ನೀವು ಇದ್ದ ಕಡೆನೇ, ನೀವೆಲ್ಲೇ ಆಫೀಸಲ್ಲಿ ಕೆಲಸ ಮಾಡಿ, ಮನೆಯಲ್ಲಿ ಕೆಲಸ ಮಾಡಿ, ಹೊರಗಡೆ ತೋಟಗಳಲ್ಲಿ ಕೆಲಸ ಮಾಡಿ, ಇನ್ನೆಲ್ಲೋ ಏನೋ ಕೆಲಸ ಮಾಡಿ, ನೀವು ಡ್ರೈವಿಂಗ್ ಆದರೂ ಮಾಡಿ, ಇನ್ನೊಂದಾದರೂ ವ್ಯಾಪಾರ ಆದರೂ ಮಾಡಿ, ಏನಾದರೂ ಮಾಡಿ, ಬಿಸ್ನೆಸ್ ಆದರೂ ಮಾಡಿ, ಇಲ್ಲ ಸ್ವಂತ ಉದ್ಯೋಗ ಆದರೂ ಮಾಡಿ, ಅದೆಲ್ಲ ಚೆನ್ನಾಗಿ ಆಗಬೇಕು, ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ವ್ಯವಹಾರಗಳು ಕರೆಕ್ಟಾಗಿ ನಡಿಬೇಕು, ಎಲ್ಲವೂ ಸರಿ ಹೋಗ್ಬೇಕಂದ್ರೆ ಕೆಲವೊಂದು ಸುಲಭೋಪಾಯಗಳು ಇರ್ತದೆ, ಭಾಳ ಪ್ರಭಾವ ಬೀರೋಂಥದ್ದು. ಅದಕ್ಕೆ ಗುಲ್ಗಂಜಿ, ಹಾಗೆ ನಿಂಬೆಹಣ್ಣು ಕೆಲವರು ಜೋಬಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಆದರೆ ಇವೆಲ್ಲಕ್ಕಿಂತೂ ತುಂಬ ಪವರ್ಫುಲ್ ಅಂದರೆ ಗುಲ್ಗಂಜಿ. ಅರ್ಥ ಮಾಡ್ಕೊಳ್ಳಿ, ಗುಲ್ಗಂಜಿಗಳಲ್ಲಿ ಬೇರೆ ಬೇರೆ ಕಲ್ಲರ್ ಇರುತ್ತೆ. ಅದರಲ್ಲಿ ಬಿಳಿ ಬಣ್ಣ, ಹಸಿರು ಬಣ್ಣ, ಕೆಂಪು, ಕಪ್ಪು ಇತ್ಯಾದಿ. ಇಲ್ಲಿ ನಾನು ಇಷ್ಟೊತ್ತು ಹೇಳಿದ್ದು ಬಿಳಿ ಬಣ್ಣದ ಗುಲ್ಗಂಜಿಗೆ ಸಂಬಂಧಪಟ್ಟ ವಿಚಾರ. ಗುರು, ಸಂಧ್ಯಾಮಾತಾ ಸೂರ್ಯ ಭಗವಾನ, ಹಾಗೆ ಸರಸ್ವತಿ, ಜಗನ್ಮಾತೆ ಯಾರು? ಮಹಾ ಸರಸ್ವತಿ, ವಿದ್ಯಾಮಾತೆ. ಈಗ ಈ ಸೃಷ್ಟಿ ಬಂದು ಬ್ರಹ್ಮನಿಂದ ನಿರ್ಮಾಣ ಆಗಿದೆ. ಇಲ್ಲಿ ಪಕ್ಷಿಗಳು, ಗಿಡಗಳು, ಮರಗಳು, ಮನುಷ್ಯರು, ದೇವತೆಗಳು, ದೈತ, ರಾಕ್ಷಸಾದಿ, ಭೂತ, ಪ್ರೇತ, ಪಿಶಾಚಾದಿಗಳು ಇರ್ತವೆ. ನಾವು ಮನುಷ್ಯರಾದವರು ಇವುಗಳ ಮಧ್ಯೆ ಸಿಕ್ಕಾಕೊಂಡು ಭಯಭೀತರಾಗಿ ಬದುಕ್ತಾ ಇರ್ತೀವಿ ಅಲ್ವಾ. ನಮಗೆ ಏನೋ ಬೇಕು, ಅದು ಆದಷ್ಟು ಬೇಗನೆ ಆಗಬೇಕು. ಹಾಗೆ ಯಾವುದೋ ಸಮಸ್ಯೆಗಳು ಆದಷ್ಟು ಬೇಗನೆ ದೂರ ಆಗಬೇಕು. ಅಂದರೆ ಸಮಸ್ಯೆಗಳು ದೂರ ಆಗಬೇಕು, ರೋಗಗಳು ದೂರ ಆಗಬೇಕು, ದಾರಿದ್ರ್ಯ ನಿವಾರಣೆ ಆಗಬೇಕು, ಶತ್ರುಗಳು ಸರ್ವನಾಶ ಆಗಬೇಕು ಅಥವಾ ಇನ್ನೂ ದೂರ ಆಗಬೇಕು. ಅದಕ್ಕಿರೋದು ದಾರಿ ಅಂದರೆ ಏನು? ನಮ್ಮಲ್ಲಿ ಒಂದು ಶಕ್ತಿ ಇರಬೇಕು. ಅದಕ್ಕೇನು? ಆಲ್ರೆಡಿ ನಾವು ಪ್ರಯತ್ನ ಪಟ್ಟಿದ್ದೀವಿ, ಎಲ್ಲ ಕಡೆ ಹೋಗಿ ಅಲ್ಲಿ ಬಂದು ಇಲ್ಲಿ ಬಂದು ಅವ್ರನ್ನ ನೋಡಿ ಇವ್ರನ್ನ ನೋಡಿ, ಅಲ್ಲಿ ಹಣ ಸುರಿದು ಇಲ್ಲಿ ಹಣ ಸುರಿದು ಅಲ್ಲಿ ಖರ್ಚು ಮಾಡಿ, ಅದ್ರ ಸಮಸ್ಯೆಗಳು ಸರಿಯಾಗಿ ಬಗೆಹರಿತಾ ಇಲ್ಲ. ಅದಕ್ಕಿರೋದು ಗುಲ್ಗಂಜಿ. ಗುಲ್ಗಂಜಿಗೆ ಏನು ದುಡ್ಡು ಖರ್ಚಾಗುತ್ತಾ ಜಾಸ್ತಿ? ಏನೂ ಇಲ್ಲ, ವೆರಿ ಸಿಂಪಲ್ ಅಲ್ವಾ. ನಿಮ್ಮ ಆರೋಗ್ಯಕ್ಕೂ ಗುಲ್ಗಂಜಿ ಎಲೆ, ಬೇರು, ಕಾಂಡ, ತೊಗಟೆ ಇತ್ಯಾದಿ ಆಗುತ್ತೆ. ಆಲ್ರೆಡಿ ನಾನು ಪಾರ್ಟ್ 1 ವಿಡಿಯೋ ಗುಲ್ಗಂಜಿನಲ್ಲಿ ನೀವು ನೋಡಿಲ್ಲ ಅಂದ್ರೆ ನೋಡಿ, ಹಾಗೆ ಪಾರ್ಟ್ 2 ನೋಡಿ. ಅವು ನೋಡಿಲ್ಲ ಅಂದ್ರೆ ಅದರಲ್ಲಿ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೀನಿ ಆರೋಗ್ಯದ ಬಗ್ಗೆ, ಗುಲ್ಗಂಜಿಗಳು ಏತಕ್ಕಾಗಿದೆ ಅಂತ. ಈಗ ಇಲ್ಲಿ ನಾವು ಗುಲ್ಗಂಜಿ ವೈಟು, ಬಿಳಿ ಬಣ್ಣದ ಗುಲ್ಗಂಜಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಬಿಳಿ ಬಣ್ಣ ಗುಲ್ಗಂಜಿಯಿಂದ ಗುರು, ತಾರಾಮಾತ, ಗುರುದೇವ್ ಶಕ್ತಿ ಒಲಿಯುತ್ತೆ. ಸಂಧ್ಯಾಮಾತ, ಛಾಯಾಮಾತ, ಸೂರ್ಯ ಭಗವಾನ್ ಒಲಿತಾರೆ. ಹಾಗೆ ಮಹಾ ಸರಸ್ವತಿ ಒಲಿತಾಳೆ. ಇಡೀ ಓಂ ಶಾಂತಿ ವೀಕ್ಷಕರೇ, ಈ ಭಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಯಾಕಂದರೆ ವಿಡಿಯೋ ದೊಡ್ಡದಾಯಿತು, ನಿಮಗೂ ಆಯಾಸ ಆಗಿರುತ್ತೆ. ಮುಂದಿನ ಭಾಗದಲ್ಲಿ ಬಿಳಿ ಗುಲ್ಗಂಜಿ, ವೈಟ್ ಗುಲ್ಗಂಜಿ, ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಟ್ಟು ಬೀಜಾಕ್ಷರ ಮಂತ್ರವನ್ನು ಕೊಡ್ತೀನಿ, ತಪ್ಪದೇ ನೋಡಿ. ಮುಂದಿನ ಭಾಗ ನೋಡಿ, ಬಿಳಿ ಗುಲ್ಗಂಜಿಯ ಮಂತ್ರವನ್ನು ಕೊಡ್ತೀನಿ. ಬಿಳಿ ಗುಲ್ಗಂಜಿಯ ಬಗ್ಗೆ ಬೀಜಾಕ್ಷರ ಮಂತ್ರವನ್ನು ಮುಂದಿನ ಭಾಗದಲ್ಲಿ ಕೊಡ್ತೀನಿ, ತಪ್ಪದೇ ಮುಂದಿನ ಭಾಗ ನೋಡಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ನಿಮಗೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋನ ಒಂದು ಲೈಕ್ ಮೂಲಕ ನೀವು ನಮಗೆ ಪ್ರೋತ್ಸಾಹ ನೀಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕೊಳ್ಳಿ. ಹಾಗೆ ಪಾರ್ಟ್ 1, 2 ನೋಡಿಲ್ಲ ಅಂದರೆ ನೋಡಿ. ಓಕೆ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.